ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಹುಕ್ಕೇರಿ ಹೈಟೆಕ್ ಬಸ್ ನಿಲ್ದಾಣದ ಒಳಾಂಗಣ ಈಗ ಡಬ್ಬ ಅಂಗಡಿಗಳದ್ದೇ ದರ್ಬಾರ್. ಸಾರ್ವಜನಿಕರಿಗೆ ಉಪಯೋಗ ಆಗಲೆಂದ ಮೂತ್ರಿಗಳನ್ನ ಕಟ್ಟಿಸಿದ್ರು ಅದನ್ನ ನಿರ್ನಾಮ ಮಾಡಿ ಈಗ ಮಳಿಗೆ ನಿರ್ಮಿಸಿ ದುಡ್ಡು ಮಾಡೋಕೆ ಹೊಂಟಿದ್ದಾರೆ ಅಧಿಕಾರಿಗಳು. ಹಣ ಬರುತ್ತೆ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅನ್ನೋ ಗಾದೆ ಸತ್ಯ ಅಂತ ಈಗ ಅನಿಸ್ತಾ ಇದೆ ನೋಡಿ. ಬಸ್ ಒಳಾಂಗಣ ನಿಲ್ದಾಣದ ಎದುರು ಡಬ್ಬ ಅಂಗಡಿಗಳಿಂದ ಬಸ್ ಚಾಲಕರಿಗೆ ಬಸ್ ತಿರುಗಿಸಿಕೊಳ್ಳುವುದಕ್ಕೆ ತೊಂದರೆ ಆಗುತ್ತೆ. ಅಲ್ಲದೆ ಬಸ್ ಡಬ್ಬ ಅಂಗಡಿಗಳಲ್ಲಿ ನುಗ್ಗಿ ಪ್ರಾಣಹಾನಿಯಾಗುವ ಸಂಭವ ಕೂಡ ಹೆಚ್ಚಾಗಿದೆ. ಇಂಥ ಗಣಂದಾರಿ ಕೆಲಸಕ್ಕೆ ಕೈ ಹಾಕಿದ ಸಾರಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ನೂತನ ಬಸ್ ನಿರ್ಮಿಸಿ ಎದುರುಗಡೆ 2 ಮೂತ್ರಿ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಯಾಣಿಕರು ಸುಸಜ್ಜಿತವಾಗಿ ಬಳಕೆ ಮಾಡುತ್ತಿಲ್ಲ ಎಂದು ನೆಪವೊಡ್ಡಿ ಮೂತ್ರಿಗಳನ್ನು ತೆರವುಗೊಳಿಸಿ ಆ ಸ್ಥಳದಲ್ಲಿ ಡಬ್ಬ ಅಂಗಡಿ ಅಂದರೆ ಮಳಿಗೆಗಳನ್ನು ನಿರ್ಮಿಸಿ ಹಣ ಮಾಡಲು ಹೊರಟಿದ್ದಾರೆ ಅಧಿಕಾರಿಗಳು. ಡಬ್ಬ ಅಂಗಡಿಗಳ ನಿರ್ಮಾಣದ ಸಮಸ್ಯೆಗಳಿಂದ ಸಾರ್ವಜನಿಕರ ಬಸ್ ಚಾಲಕರಿಗೂ ತೊಂದರೆಯಾಗುತ್ತದೆ. ಸಾರಿಗೆ ಅಧಿಕಾರಿಗಳು ಹೊಸದಾಗಿ ನಿರ್ಮಿಸುತ್ತಿರುವ ಡಬ್ಬ ಅಂಗಡಿ ಹಾಗೂ ಬಸ್ ನಿಲ್ದಾಣ ಮುಂಭಾಗದ ದ್ವಾರಗಳಿರುವ ಅಂಗಡಿಗಳನ್ನು ಬರುವಾಗ ಚಾಲಕರ ನಿಯಂತ್ರಣ ತಪ್ಪಿ ಅನಾಹುತವಾದಲ್ಲಿ ಸಾರಿಗೆ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರರು. ಹುಕ್ಕೇರಿ ಪಟ್ಟಣ ಅದರಲ್ಲಿ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ. ನಿತ್ಯ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಜನ ಇಷ್ಟೊಂದು ಪರದಾಡುತ್ತಿದ್ದರೂ ಕೂಡ ಈ ಅಧಿಕಾರಿಗಳು ಮಳಿಗೆ ನಿರ್ಮಾಣಕ್ಕೆ ಕೈ ಹಾಕಿದ್ದು ಸುರಕ್ಷಿತ ಪ್ರಯಾಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಳೆದ 5 ವರ್ಷಗಳ ಹಿಂದೆ ನೂತನ ಬಸ್ ಅಂದರೆ ಹೈಟೆಕ್ ನಿಲ್ದಾಣ ನಿರ್ಮಿಸಲಾಗಿದೆ. ನಿಲ್ದಾಣದ ಒಳಾಂಗಣ ಮುಂಭಾಗದಲ್ಲಿ ತಲೆ ಎತ್ತಿ ನಿಲ್ಲುತ್ತಿರುವ ಇಂಥ ಡಬ್ಬ ಅಂಗಡಿಗಳಿಂದ ಸುಗಮ ಸಂಚಾರಕ್ಕೆ ತೊಂದರೆಯಾಗುತ್ತದೆ. ನಿತ್ಯ ಟ್ರಾಫಿಕ್ದಿಂದ ಹೈರಾಣ್ ಕೂಡ ಜನ ಸುಸ್ತು. ಈ ಪ್ರಯಾಣಿಕರ ಇಂಥ ಅಧಿಕಾರಿಗಳ ಕಾರ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ಇಂತಹ ಕಾರ್ಯಕ್ಕೆ ಬಸ್ ಹೋಗುವುದಕ್ಕೆ ಬರುವುದಕ್ಕೆ ಹಾಗೂ ಪ್ರಯಾಣಿಕರಿಗೆ ಸಂಚಾರಕ್ಕೆ ತೊಂದರೆ ಅನುಭವಿಸಬೇಕಾಗುತ್ತದೆ. ಅಲ್ಲದೆ ದಿನನಿತ್ಯ ಪ್ರಯಾಣಿಕರ ಅದರಲ್ಲೂ ದ್ವಿಚಕ್ರ ವಾಹನ ನಿಲುಗಡೆ ತೊಂದರೆಯಾಗುತ್ತದೆ ಅಂತ ಈ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅವೈಜ್ಞಾನಿಕವಾಗಿ ನಿರ್ಮಾಣವಾಗುತ್ತಿರುವ ಇಂಥ ಡಬ್ಬ ಅಂಗಡಿಗಳಿಂದ ಬಸ್ ಚಾಲಕರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗೋದಂತೂ ಪಕ್ಕ. ಇನ್ನಾದರೂ ಕಣ್ಣು ಮುಚ್ಚಿ ಕುಳಿತಿದ್ರೆ ಕಣ್ಣು ತೆಗಿರಿ, ಇಲ್ಲಾದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಈಗ
ಮಾಡ್ತದೆ